ಅವರು ಟ್ವೀಟ್ ಮಾಡ್ತಾರೆ 100% ರಿಸರ್ವೇಶನ್ಸ್ ಕೊಡ್ಬೇಕು ಅಂತ, ಆಮೇಲೆ ಅದನ್ನ ಡಿಲೀಟ್ ಕೂಡ ಮಾಡ್ತಾರೆ. ಐಟಿ ಉದ್ಯಮಗಳಿದಲ್ಲ, ಐಟಿ ಸೆಕ್ಟರ್, ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದಾರಂತೆ ಸಿದ್ದರಾಮಯ್ಯ ಅವ್ರಿಗೆ, ನೀವು ಇಷ್ಟೊಂದೆಲ್ಲ ಕೊಡಂಗಿಲ್ಲ ರಿಸರ್ವೇಶನ್ ಅಂತ. ಅಲ್ಲ, ಇವಾಗ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಕೊಟ್ಟು ಏನು ಪ್ರಯೋಜನ? ಈಗ ಕನ್ನಡದವ್ರು ಮತ್ತೆ ಇರೋದೇನಕ್ಕೆ? ಈಗ ಕರ್ನಾಟಕದಲ್ಲಿ ಕನ್ನಡದವರಿಗೆ ಮೇನ್ ಏನೂ ಇಲ್ಲ ಅಂದಮೇಲೆ ಮತ್ತೆ ಅಂತ ಇದು ಏನಕ್ಕೆ ರಾಜಕೀಯ ಇದು ಎಲ್ಲ ಯಾಕೆ? ನಾವ್ ಎಲೆಕ್ಟ್ ಮಾಡಿರೋ ಲೀಡರ್ಸ್ ಇವತ್ತು ನಾವೇ ಕೇಳ್ಕೋಬೇಕು ಅವ್ರಿಗೆ, ಇಲ್ಲ ನಮ್ಮ ಕನ್ನಡ ಮೀಸಲಾತಿ ಕೊಡಿ. ಅದೇ ನೋಡಿ, ಇವಾಗ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ ಏನಕ್ಕೆ? ನಾವು ಕನ್ನಡದವರು, ನಾವು ಇಲ್ಲಿದ್ದೀವಿ, ಅವರು ಕನ್ನಡದವರು, ಕನ್ನಡ ಇದಕ್ಕೋಸ್ಕರ ಇದು ಮಾಡ್ತಾರಂತ. ಈಗ ಅವರೇ ಹಿಂಗೆ ಮಾಡ್ಬೇಕಾದ್ರೆ ಅದು ತುಂಬ ತಪ್ಪಾಗುತ್ತೆ. ಅಂದ್ರೆ ಈ ಬ್ಲಾಕ್ ಮೇಲ್ ಮಾಡಿದ್ರೆ ನಾವು ಬಿಟ್ಕೊಟ್ಬಿಡ್ಬೇಕಾ? ನಾವು ಕನ್ನಡ ಇಲ್ಲ, ಬಿಡಬಾರ್ದು. ಏನಕ್ಕೆ ಬಿಡಬೇಕು? ನಮ್ಮ ಕನ್ನಡ ನಾವು ಬಿಡಲೇಬಾರ್ದು. ಯಾಕಂದ್ರೆ ಬೇರೆಯವ್ರು ಎಲ್ಲಿಂದನೋ ಬಂದು ಅವರು ಕನ್ನಡ ಬಗ್ಗೆ ಇದು ಮಾಡ್ಬೇಕಾರೆ ನಾವು ಕರ್ನಾಟಕದವರು ಕನ್ನಡದಲ್ಲೇ ಇಲ್ಲಿ ಕನ್ನಡವಾಗಿ ಹುಟ್ಟಿ ಬೆಳೆದೇ ನಾವು ಬಿಡಬಾರ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಮಾಡಿದ ಸರಿನಾ ತಪ್ಪಾ? ಅಲ್ಲ, ಡಿಲೇಟ್ ಮಾಡಿದ ತಪ್ಪು. ಅದು ಕನ್ನಡದವ್ರಿಗೆ ಫಸ್ಟು ರೆಫರ್ ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ರಿಸರ್ವೇಶನ್ ಬೇಕು ಅಂತ ಇವಾಗ ನಾವು ಹೋರಾಡಬೇಕಾಗಿದೆ. ನಾವು ಇಲ್ಲೇ ಹುಟ್ಟಿ ಬೆಳೆದ್ರೂ ಸಹ ನಮಗೆ ರಿಸರ್ವೇಶನ್ ಅನ್ನೋದು ಕೇಳಿ ತಗೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ನೋಡಿ, ನಾವು ಕರ್ನಾಟಕದಲ್ಲೇ ಹುಟ್ಬಿಟ್ಟು ಬೆಳೆದು ಎಲ್ಲ ನಮಗೆ ಕೆಲಸ ಇಲ್ಲ ಅಂದರೆ ನಾವು ಅಂದರೆ ಇಲ್ಲಿ ಅರ್ಧಕ್ಕರ್ಧ ಜನ ಕೆಲಸದವರು ಬರೀ ನಾರ್ತ್ ಇಂಡಿಯನ್ಸೇ ಇದ್ದಾರೆ. ಈಗ ನಮಗೂ ಕೆಲಸ ಬೇಕು, ನಮಗೆ ರಿಸರ್ವೇಷನ್ನು 70% ಬೇಕು. ನಮಗೂ ಕೆಲಸ ಮಾಡಿಕೊಡಿ ಅಂತ ನಾನು ಸರ್ಕಾರದವ್ರು ಕೇಳ್ಕೊತೀವಿ. ಅಂದರೆ ಇವಾಗ ನೀವೆಲ್ಲ ಇನ್ನೂ ಯೂತ್ಸ್ ಇದ್ದೀರಾ, ಫ್ಯೂಚರಲ್ಲಿ ನೀವು ಓದಿ ಗ್ರ್ಯಾಜುಯೇಟ್ ಆಗಿ ನಿಮಗೊಂದು ಜಾಬ್ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ನಮ್ಮ ಗೌರ್ಮೆಂಟ್ ಅವರು ಯಾವ ರೀತಿ ಇದನ್ನು ಅಂದರೆ ತಗೋಬೇಕು, ಅಂದರೆ ಇದನ್ನು ಯಾವ ರೀತಿ ಪರಿಗಣಿಸಬೇಕು? ಸೀರಿಯಸ್ ಆಗಿ ಗೌರ್ಮೆಂಟ್ 70% ಆಫ್ ಇಂಪಾರ್ಟೆನ್ಸ್ ನಮಗೆ ಕೊಡಬೇಕಾಗುತ್ತೆ. ಅದು ಡೈಲಿ ಬೇಸಿಸ್ ಮೇಲೆ ಇದು ನೋಡ್ತಾ ಇದ್ದೀವಿ. ಬಿಸ್ನೆಸ್ಸಲ್ಲಿ ಹೆಂಗೆಲ್ಲ ಮೂವ್ ಆಗ್ತಾರೆ ಸೌತ್ ಇಂಡಿಯನ್ಸ್ ಅಂತೂ ಡೌನೇ ಇದ್ದೀವಿ, ನಾರ್ತ್ ಇಂಡಿಯನ್ಸ್ ಮೂವ್ ಆಗ್ತಿಲ್ಲ. ಸೊ ಇಂಪಾರ್ಟೆನ್ಸ್ ನಮಗೆ ಕೊಡಬೇಕು, 70% ಆಫ್ ಇಂಪಾರ್ಟೆನ್ಸ್ ನಮಗೆ ಕೊಡಬೇಕು. ಇವಾಗ ಕೆಲಸ ಇವಾಗ ನೀವೆಲ್ಲ ಯೂತ್ಸ್ ಇದ್ದೀರ ಅಂದರೆ ಫ್ಯೂಚರಲ್ಲಿ ನೀವು ಒಂದು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಜನ ಕೆಲಸ ಇಲ್ಲದೆ ಬೇರೆ ಕಡೆ ಹೋಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಸಹ ಇದೆ. ಅಫ್ಕೋರ್ಸ್ ಇದೆ, ಬಟ್ ನಾವು ಅದನ್ನು ಇದು ಪರಿಗಣಿಸಲೇಬೇಕು. ಯಾಕಂದರೆ ಇಂಪಾರ್ಟೆನ್ಸ್ ನಮಗೆ ಕೊಡದೆ ಇನ್ಯಾರಿಗೂ ಕೊಡಬಾರ್ದು. ಬಿಕಾಸ್ ನಾವೇ ಇಲ್ಲಿ ಹುಟ್ಟು ಬೆಳೆದು ಅಲ್ಲ. ಸೊ ಅದಕ್ಕೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.